ಇನ್ನು ಡಿಕೆಶಿ 6 ಘೋಷಣೆಗಳಿಗೆ ಸಚಿವ ಜಾರಕಿಹೊಳಿ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಿನ್ನೆಯ ಸಂಪುಟದ ನಿರ್ಧಾರ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗೋದಿಲ್ಲ ಅನ್ನುವಂತಹ ಸಮರ್ಥನೆ ಇವ್ರದ್ದು. ನಿನ್ನೆ 6 ಘೋಷಣೆಗಳನ್ನು ಮಾಡಲಾಯಿತು. ಮೇನ್ ಆಗಿ ಯುವಕರನ್ನ ಒಂದು ಅಟ್ರಾಕ್ಟ್ ಮಾಡುವಂತಹ ಪ್ರಯತ್ನ, ಏಜೆನ್ಸಿಗಳು ಅಂತ ಏನೇ ಹೇಳ್ತೀವಿ, ಯುವ ಜನತೆಯನ್ನ ನೆಕ್ಸ್ಟ್ ರಾಜಕೀಯದಲ್ಲಿ ನೆಕ್ಸ್ಟ್ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಘೋಷಣೆಯನ್ನ ಮಾಡದಂತೆ ಕಂಡು ಬರ್ತಾ ಇತ್ತು. ಬಟ್ ಈಗ ಆಲ್ರೆಡಿ ಗ್ಯಾರಂಟಿ ಇರೋದ್ರಿಂದಾಗಿ, ಯೋಜನೆಗಳಿರೋದ್ರಿಂದಾಗಿ, ಪ್ಲಸ್ ಈ 5 ಯೋಜನೆಗಳಿಂದಾಗಿ, 6 ಯೋಜನೆಗಳಿಂದಾಗಿ ಮತ್ತಷ್ಟು ಸರ್ಕಾರಕ್ಕೆ ಹೊರೆ ಆಗಬಹುದು ಅನ್ನುವಂತಹ ನಿರೀಕ್ಷೆ, ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗೋದಿಲ್ಲ ಅಂತ ಹೇಳಿ ಜಾರಕಿಹೊಳಿ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಕೊಡೋದು ಸರ್ಕಾರಕ್ಕೆ ಹೊರೆ ಅಲ್ಲ. ಭಾರತ್ ಜೋಡೋ ಸಂಘಕ್ಕೆ 1000 ಕೋಟಿ ಬೇಕಾಗಬಹುದು, ಆದರೆ ಭಾರತ್ ಜೋಡೋ ಸಂಘದಿಂದ ಜನರಿಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದು ರಾಹುಲ್ ಗಾಂಧಿ ಅವರ ಕನಸು. ಭಾರತ್ ಜೋಡೋ ಅಂದ್ರೆ ಯುವಕರನ್ನ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಕೊಡಿಸುವಂಥದ್ದು, ಇಂತಹ ಒಂದು ಯೋಜನೆ ಇದು ಸರ್ಕಾರಕ್ಕೆ ಹೊರೆ ಅಲ್ಲ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಹೇಳಿಕೆ ಇದು. ನೋಡಿ, ತಮಿಳುನಾಡಿನಲ್ಲಿ ಆದಂತಹ ಒಂದಷ್ಟು ಬದಲಾವಣೆಗಳು ಅಂದ್ರೆ ಯೂತ್ಗಳು ಅವರ ಮುಂದಿನ ರಾಜಕೀಯವಾಗಿ ಅವರ ಒಂದು ಪಾತ್ರ ಇರಬಹುದು, ಅವರನ್ನ ಅಟ್ರಾಕ್ಟ್ ಮಾಡುವಂತಹ ರೀತಿ ಎಲ್ಲವೂ ಕೂಡ ಅದನ್ನ ಈ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಿ ನೆಕ್ಸ್ಟ್ ಚುನಾವಣೆಗೆ ಯೂತ್ಗಳನ್ನ ತಮ್ಮತ್ತ ಸೆಳೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾದಂತೆ ಕಂಡು ಬರ್ತಾ ಇದೆ. ಅದೇ ಸ್ಟ್ರಾಟಜಿಯನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡದಂತೆ ಕಂಡು ಬರ್ತಾ ಇದೆ. ಜೊತೆಗೆ ಭಾರತ್ ಜೋಡೋ ಯೋಜನೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಕನಸು. ಅದನ್ನ ನೆಕ್ಸ್ಟ್ ಮುಂದುವರಿಸಿಕೊಂಡು ಹೋಗುವಂತಹ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ ಅಂತ ಅನ್ನಿಸ್ತದೆ. ಜೊತೆಗೆ ಹೈಕಮಾಂಡ್ ನ ಮತ್ತಷ್ಟು ವಿಶ್ವಾಸವನ್ನ ಗಳಿಸಿಕೊಂಡಂತೆ ಇದು ಅನಿಸುತ್ತೆ. ಸೊ ಸಿಎಂ ನಿರ್ಧಾರದಿಂದ ಒಂದು ಕಡೆ ಸರ್ಕಾರಕ್ಕೆ ಹೊರೆ ಆಗತ್ತೆ, ಆರ್ಥಿಕವಾದಂತಹ ಬರ್ಡನ್ ಆಗತ್ತೆ, ಇದು ಸಾರ್ವಜನಿಕರ ಮೇಲೇನೆ ಹೊರೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಎಲ್ಲೋ ಒಂದು ಕಡೆ ಸಾಲದ ಹೊರೆಯನ್ನ ಜನರ ಮೇಲೆ ಹೊರಿಸ್ಬಿಡುತ್ತೇನೋ ಸರ್ಕಾರ ಅನ್ನುವಂಥದ್ದು. ಗ್ಯಾರಂಟಿ ಯೋಜನೆಗಳಿಗೆ ಈಗ ಕೋಟ್ಯಾಂತರ ರೂಪಾಯಿ ಇದಾಗಿರೋದ್ರಿಂದಾಗಿ ಮತ್ತೀಗ ಪ್ಲಸ್ 6 ಯೋಜನೆಗಳು, ಇದರಿಂದಾಗಿ ಸರ್ಕಾರದ ಮೇಲೆ ಹೊರೆ ಆಗುತ್ತೆ ಅನ್ನುವಂತಹ ಮಾತುಗಳು. ಆದ್ರೆ ಇದು ಯಾವುದೇ ಕಾರಣಕ್ಕೂ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಆಗೋದಿಲ್ಲ ಅನ್ನುವಂತಹ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ.